ಒಂದು ಕಡೆಗೆ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಅಲ್ಲಿ ಮೀಟಿಂಗನ್ನು ಮಾಡುತ್ತಾರೆ, ಯಾವಾಗ ಮಾಡ್ತಾರೆ, ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಇವರಿಬ್ಬರ ಜೊತೆಗಿರುವಂಥವ್ರು ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಅವ್ರದ್ದಂತೂ ಕೇಳೋ ಹಂಗೆ ಇಲ್ಲ. ಇವರಿಬ್ಬರಿಗಿಂತಲೂ ಕೂಡ ಅವರದ್ದೇ ಜಾಸ್ತಿ ಸೌಂಡು, ಅಬ್ಬರ. ಅಬ್ಬಬ್ಬಬ್ಬಬ್ಬ, ನೋಡಿ ಹೆಂಗೆ ಅಬ್ಬರಿಸ್ತಾ ಇದ್ದಾರೆ ಅಂತ. ದೆಹಲಿಯಲ್ಲಿ ಸಿಎಂ ಕದನ ಕ್ಲೈಮ್ಯಾಕ್ಸ್. ನಾಡಿದ್ದು ಹೈಕಮಾಂಡ್ ನಿರ್ಧಾರ ಸಾಧ್ಯತೆ. ನಾಳೆ 6 ಸಚಿವರ ದೆಹಲಿ ದಂಡಯಾತ್ರೆ. ಕಾಂಗ್ರೆಸ್ ಸಿಎಂ ಗೊಂದಲ ಫೈಟ್ ದೆಹಲಿಗೆ ಶಿಫ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪರಸ್ಪರ ಟಾಂಗ್ ಕೊಡುವ ಹಂತಕ್ಕೆ ತಲುಪಿರುವಂತೆ ಕಾಣಿಸ್ತಿದೆ. ನಾಳೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಲಿದ್ದು, ನಾಡಿದ್ದು ದೆಹಲಿಗೆ ತೆರಳೋ ನಿರೀಕ್ಷೆ ಇದೆ. ಹೈಕಮಾಂಡ್ ಸಮ್ಮುಖದಲ್ಲಿ ಸಭೆ ನಡೆಯಲಿದ್ದು, ನಾಳೆ ಸಿದ್ದರಾಮಯ್ಯ ಸರ್ಕಾರದ 6 ಹಿರಿಯ ಸಚಿವರು ಕೂಡ ದೆಹಲಿಗೆ ಪ್ರಯಾಣಿಸೋ ಸಾಧ್ಯತೆಗಳಿವೆ. ಅಂತಿಮಾಸ್ತ್ರದ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಬಣ ಸಜ್ಜು. ಅಹಿಂದ ನಾಯಕರ ಭೇಟಿ, ಚರ್ಚೆ ಮುಂದುವರಿಕೆ. ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಅಧಿಕಾರ ಹಸ್ತಾಂತರ ಕದನ ಬೆನ್ನಲ್ಲೇ ಅಹಿಂದ ನಾಯಕರ ಭೇಟಿ, ಚರ್ಚೆ ಮುಂದುವರೆದಿದೆ. ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಎಂಎಲ್ಸಿ ಹರಿಪ್ರಸಾದ್, ಮಾಜಿ ಸಚಿವ ಎಚ್ ಆಂಜನೇಯ, ಮಾಜಿ ಸಂಸದ ಚಂದ್ರಪ್ಪ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ನಿನ್ನೆಯಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಹಾದೇವಪ್ಪ ಜೊತೆ ಹರಿಪ್ರಸಾದ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಚಿವ ಮುನಿಯಪ್ಪ ಮಾತನಾಡಿ, ಸಿಎಂ ಡಿಸಿಎಂ ಕರೆಸಿ ಹೈಕಮಾಂಡ್ ಮಾತಾಡಬೇಕು, ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು ಎಂದಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು 140 ಶಾಸಕರಿಂದಷ್ಟೇ ಅಲ್ಲ, ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕೆಂದು ಬಿಕೆ ಹರಿಪ್ರಸಾದ್ ಕೂಡ ದನಿಗೂಡಿಸಿದ್ದಾರೆ. ಆದಷ್ಟು ಬೇಗ ಶೀಘ್ರವಾಗಿ ಹೈಕಮಾಂಡ್ ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯುತ್ತೆ. ಅದು ಡೇಟ್ ಎಲ್ಲ ಕೊಡೋಕ್ಕೆ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಆದಷ್ಟು ಬೇಗ ಎಲ್ಲ ವಿಚಾರವೂ ಸಹ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ಪೆರೇಡು ಇಲ್ಲ, ಏನೂ ಇಲ್ಲ. ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟರ್ ಆಗಲಿ, ಅದ್ರ ಬಗ್ಗೆ ನಾನು ಹೇಳೋಕ್ಕಲ್ಲ. ಏನು ಸಂತೋಷದ ವಿಚಾರ ಅಂದರೆ, ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು, ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಭಾಳ ಸ್ವಾಗತದ ವಿಚಾರ. ಇವರಿಬ್ಬರನ್ನು ಕರೆಸಿ ಅಧ್ಯಕ್ಷರನ್ನ, ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಖರ್ಗೆ ಅವರು ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಬಯಸಿ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ, ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ. ಆದರೆ ರಾಜಕೀಯವಾಗಿ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗೆ ಹೋದಾಗ ಕೂಡ ಮಾನ್ಯ ACC ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀನಿ, ಇದನ್ನು ಕರೆಸಿ ಫೈಸಲು ಮಾಡಿ ಅಂತ. ಆದಷ್ಟು ಬೇಗ ಕರೆಸಿ ಮಾತಾಡಿ ಇಬ್ಬರನ್ನೂ ಇದನ್ನು ಫೈಸಲು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಕಡೆ ಪವರ್ ಶೇರ್ ಸಂಬಂಧ ಕ್ಲೈಮ್ಯಾಕ್ಸ್ ಮೀಟಿಂಗ್ ದೆಹಲಿಯಲ್ಲಿ ನಿಗದಿಯಾಗಿದ್ದರೆ, ಇನ್ನೊಂದು ಕಡೆ ಅಹಿಂದ ನಾಯಕರ ಭೇಟಿ ಮತ್ತೆ ಚರ್ಚೆಯೂ ಕೂಡ ಮುಂದುವರೆದಿದೆ. ನಿನ್ನೆ ಹರಿಪ್ರಸಾದ್ ಅವರು ಮಹಾದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿನ ಭೇಟಿ ಮಾಡಿದ್ರು. ಇವತ್ತು ಕೂಡ ಹರಿಪ್ರಸಾದ್ ಅವರು ಮುನಿಯಪ್ಪನವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅಹಿಂದ ದಾಳವನ್ನು ಪರಿಣಾಮಕಾರಿಯಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯೋಗ ಮಾಡುವಂತಹ ಚರ್ಚೆ, ತಂತ್ರಗಾರಿಕೆ ಕೂಡ ಒಂದು ಕಡೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಮಾತನಾಡಿ, 140 ಶಾಸಕರಿಂದ ಅಷ್ಟೇ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ, ಸಿವಿಕ್ ಸೊಸೈಟಿಗಳು ಕೂಡ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾವೆ. ಹಾಗಾಗಿ ಎಲ್ಲರ ಪರಿಶ್ರಮದಿಂದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಗೊಂದಲ ನಿರ್ಮಾಣ ಆಗಿದೆ, ಹೈಕಮಾಂಡ್ ತುರ್ತಾಗಿ ಮಧ್ಯಪ್ರವೇಶ ಮಾಡಿ ಗೊಂದಲ ನಿವಾರಣೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಪವರ್ ಪಾಯಿಂಟ್ ಆದ ಡಿಕೆಶಿ ನಿವಾಸ. ಡಿಕೆಶಿ ನಿವಾಸಕ್ಕೆ ಸಚಿವರು, ಶಾಸಕರ ದಂಡು. ಡಿಕೆಶಿ ಭೇಟಿಯಾದ ಸಚಿವ ಪ್ರಿಯಾಂಕ್ ಖರ್ಗೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಚಿವರು, ಶಾಸಕರ ದಂಡೇ ಹರಿದು ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಕೊತ್ತೂರು ಮಂಜು, ಶಾಸಕ ನಂಜೇಗೌಡ, ಕುಣಿಗಲ್ ರಂಗನಾಥ್, ಡಿಕೆಶಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಡಿಕೆ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಹೈಕಮಾಂಡ್ ಸಭೆ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ, ಯಾರೂ ಅಧಿಕೃತ ಆಹ್ವಾನ ನೀಡಿಲ್ಲ, ಎಐಸಿಸಿ ಅಧ್ಯಕ್ಷರು ಕರೆದ್ರೆ ಎಲ್ಲರೂ ಹೋಗ್ತಾರೆ ಎಂದಿದ್ದಾರೆ. ಶಾಸಕ ಕೊತ್ತೂರು ಮಂಜು ಮಾತನಾಡಿ, ಸಿಎಂ ಬದಲಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದಿದ್ದಾರೆ. ಶಾಸಕ ನಂಜೇಗೌಡ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದಿದ್ದಾರೆ. ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ. ಅಧಿಕೃತವಾದಂಥ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನು ಇನ್ನು ಯಾರು ನೀಡಿಲ್ಲ. ಉಸ್ತುವಾರಿ ರಣದೀಪ್ ಅವರು ಇರ್ಬೋದು ಅಥವಾ AICC ಅಧ್ಯಕ್ಷರು ಇರ್ಬೋದು, ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಡೆಲ್ಲಿನ ಸಂದೇಶ ಬರಲಿ, ಅದಾದ್ಮೇಲೆ ನೋಡೋಣ ಯಾವಾಗ ಏನು ಮಾಡಬೇಕು, ಯಾವಾಗ ಎಲ್ಲಿ ಇಂಟರ್ವೆನ್ಷನ್ ಮಾಡಬೇಕು ಮಾಡ್ತಾರೆ. ಬ್ಲಾಕ್ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಕ್ ಹೋಗಿದೆ ಅಷ್ಟೇ. ಮುಳ್ಬಾಗಲ್ ಬ್ಲಾಕ್ ಪ್ರೆಸಿಡೆಂಟ್ ನ ಒಬ್ಬನ ಚೇಂಜ್ ಮಾಡ್ಬೇಕಾಯ್ತು, ಅದ್ರ ಬಗ್ಗೆ ಮಾತಾಡಿ ಬೇರೆ ಏನು ನಿಮ್ಮ ಆಸೆ ಇದೆಯಾ ಸರ್, ಸಿಎಂ ಆಗಬೇಕು ಅಂತ? ಹೈಕಮಾಂಡ್ ತೀರ್ಮಾನ ಮಾಡಿದ್ದಕ್ಕೆ ನಾವೆಲ್ಲ ಬದ್ಧ.
ಇವತ್ತು ನಾವು ಅವರ ಪರ ಇವರ ಪರ ಅಂತಲ್ಲ, ನಮ್ಮ ಗುರಿ ಇರೋದು ಮುಂದಿನ 28 ಎಲೆಕ್ಷನ್ನು ಸಿದ್ದರಾಮಯ್ಯವರು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಮತ್ತೆ ಸರ್ಕಾರ ಬರಬೇಕಾಗ್ತದೆ. ನಮ್ಮಲ್ಲಿ ನನ್ನ ಪ್ರಕಾರ ಗೊಂದಲನೇ ಇಲ್ಲ. ಸಚಿವರು ಕೂಡ ಮಾತಾಡಬಾರ್ದು, ಯಾರಾದ್ರೆ ಮಾತಾಡಿದ್ರೆ ಅದು ಸರಿ ಇಲ್ಲ. ನಾನೊಬ್ಬ ಶಾಸಕನಾಗಿ ಹೇಳೋದಂತದ್ದು, ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಇದೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತೇಳಿ ನಾವು ಬೇರೆ ಬೇರೆ ಏನೇನೋ ಮಾತಾಡೋದು ಸರಿ ಇಲ್ಲ. ನಾನು ಕಾಂಗ್ರೆಸ್ ಪರ, ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದ್ರ ಪರ ಇರ್ತೀನಿ. ಭಗವಂತನ ಒಂದು ಧ್ಯಾನ ಮತ್ತು ಜನರ ಒಂದು ಆಶೀರ್ವಾದ ಸದಾಕಾಲ ಪಡೀಲಿಕ್ಕೆ ಅವರ ಒಂದು ಪ್ರಯತ್ನಗಳು ಯಾವಾಗಲೂ ಇರುತ್ತೆ. ಆ ಕಾರಣಕ್ಕೋಸ್ಕರ ಬಂದಿರೋದ್ರಲ್ಲಿ ವಿಶೇಷತೆ ಏನಿಲ್ಲ. ನಿಮಗೆ ಇವತ್ತೇನು ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನು ನೀವುಗಳು ಮೀಡಿಯಾಗಳಿಗೆ ಸಿಕ್ಕಿದಂಥ ಆಹಾರವನ್ನು ಯಾವುದೂ ಆಗದಲೆ ನಿಮ್ಮ ಅನಿಸಿಕೆ ತಕ್ಕಂತೆ ಒಳ್ಳೆ ಒಂದು ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊತಾರೆ ಅನ್ನೋದನ್ನ ನಾನು ಹೇಳಬಲ್ಲೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ರಾಜಕೀಯ. ಸಿಎಂ ಸಿದ್ದರಾಮಯ್ಯ ಮನೆಗೆ ಆಪ್ತರ ದಂಡು. ಸಿಎಂ ಭೇಟಿಯಾದ ಆಪ್ತ HC ಮಹದೇವಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೂ ಆಪ್ತರ ದಂಡು ಭೇಟಿ ನೀಡುತ್ತಿದೆ. ಸಿದ್ದರಾಮಯ್ಯ ಆಪ್ತ ಸಚಿವ HC ಮಹದೇವಪ್ಪ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ತಮ್ಮಯ್ಯ, ಶಾಸಕ ಅಜಯ್ ಸಿಂಗ್ ಕೂಡ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ಗೆ ಡೇಟ್ ಫಿಕ್ಸ್ ಆದಂತೆ ಸಿಎಂ ಡಿಸಿಎಂ ನಿವಾಸ ಪೊಲಿಟಿಕಲ್ ಪವರ್ ಪಾಯಿಂಟ್ ಆಗಿ ಬದಲಾಗಿವೆ. ಯಾರ ಬಣವೋ ಬಲವೋ ಹೆಚ್ಚಿದೆ. ನಂಬರ್ ಗೇಮ್ ಕೂಡ ಪವರ್ ಫೈಟ್ಗೆ ಮುಖ್ಯ ಆಗುತ್ತಾ ಅನ್ನೋದು ಹೈಕಮಾಂಡ್ ಮುಂದೆ ದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.